ಈ ಮೈಕ್ರೋವೇವ್ ಬೇರೆ ರೀ ಮತ್ತು ಮೈಕ್ರೋವೇವ್ ಓವನ್ನೇ ಬೇರೆ ರೀ. ಆದ್ರೆ ನಮ್ಮ ಮನೆಗಿರೋದು ಮೈಕ್ರೋವೇವ್ ಅದ ರೀ. ಹಂಗಾದ್ರೆ ನಮಸ್ಕಾರ ರೀ. ಬರ್ರಿ ಇವತ್ತು ಯಾರ್ಯಾರ ಮನ್ಯಾಗ ಈ ಮೈಕ್ರೋವೇವ್ ಅದ ಅಲ್ರಿ ಅವರಿಗೆಲ್ಲ ಬಂದಿಸು ಹ್ಯಾಕ್ಸು ತೋರಿಸ್ತೀನಂತ್ರಿ. ಬರ್ರಿ ಅಡುಗೆ ಬಿಸಿ ಮಾಡ್ಲಿಕ್ಕಷ್ಟೇ ಅಲ್ರಿ, ಬೇರೆ ಎದೆದ್ರ ಸಲಕ ನಾವಿದು ಯೂಸ್ ಮಾಡ್ಕೋಬೋದಂತ ಈಗ ಡೀಟೇಲ್ ಆಗಿ ನಿಮಗೆ ಮುಂದೆ ತೋರಿಸ್ತೀನಂತ್ರಿ. ನಡೀರಿ ಮತ್ತು ವಿಡಿಯೋ ಶುರು ಮಾಡಮಂತ್ರಿ. ಒಂದೊಂದು ಸಲ ಏನಾಗ್ತದ್ರಿ, ಚಪಾತಿ ಮಾಡಿ ಹಿಟ್ಟು ಹೆಚ್ಚಾಗಿಬಿಡ್ತದ್ರಿ. ಆವಾಗ ನಾವು ಫ್ರಿಜ್ನಾಗ ಇಟ್ಬಿಡ್ತೇವೆ ರೀ. ಆದಷ್ಟು ನಾವು ಅವಾಯ್ಡ್ ಮಾಡ್ಬೇಕ್ರಿ ಫ್ರಿಜ್ನಾಗ ಇಡೋದು. ಆದ್ರೆ ಒಂದೊಂದ್ಸಲ ಉಳಿತಂದ್ರೆ ಈಗ ಇಮಿಡಿಯೇಟಾಗಿ ನಿಮಗೆ ಚಪಾತಿ ಮಾಡ್ಕೊಳ್ಳೋದ ಅಂದ್ರೆ ಈ ಮೈಕ್ರೋವೇವ್ದಾಗ ಇಟ್ಟು ಬರೀ ಒಂದು 30 ಸೆಕೆಂಡ್ಸ್ ನಾವು ತೆಗೆದೇವಂತಂದ್ರೆ ನೋಡ್ರಿ ಎಷ್ಟು ಸಾಫ್ಟಾಗಿ ನಮ್ಮ ಚಪಾತಿ ಹಿಟ್ಟಿಲಿ ರೆಡಿ ಆಗ್ತದಂತ. ಮತ್ತೀಗ ಶೇಂಗಾ ನೋಡ್ರಿ, ನಾವು ಹಂಚಿನಾಗ ಕಡಾಯಿನಾಗ ಹಾಕಿ ಹುರಿತೇವಲ್ರಿ, ಅದ್ರ ಬದಲಿ ಹಿಂಗೆ ನಾವು ಮೈಕ್ರೋವೇವ್ದಾಗ ಇಟ್ಟು ಒಂದು 4 ನಿಮಿಷ ಇವಕ್ಕೆ ಬಿಡ್ಬೇಕ್ರಿ. ಹೆಂಗೆ ಈವನ್ ಆಗಿ ಎಲ್ಲ ಕಡೆ ಸುಡ್ತಾವ್ರಿ. ನಾವು ಹಂಚಿನಾಗ ಅದನ್ನು ಹುರಿದೇವಂದ್ರೆ ಒಂದು ಕಡೆ ಕಪ್ಪು ಅಂದ್ರೆ ಏನ್ರಿ ಕರ್ರಗಾಗ್ತಾವ, ಒಂದೊಂದು ಕಡೆಗೆ ಬೆಳ್ಳಗೆ ಉಳ್ಕೊಂಡ್ಬಿಡ್ತಾವ್ರಿ. ಆದ್ರೆ ಇಲ್ಲಿ ಈವನ್ ಆಗಿ ಸುಡ್ತಾವ್ರಿ. ನಿಮಗೆ ಕಾಣಿಸ್ಲತ್ತಿರ್ಬೇಕು. ಈಗ ಮುಂದೆ ತೋರಿಸ್ತೀನಂತ ನೋಡ್ರಿ ಎಷ್ಟು ಚಲೋ ಆಗ್ಯಾವಂತ ನಿಮಗೆ ಕಾಣಿಸ್ಲತ್ತದ್ರಿ. ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪಿನ ನೀರು ಹಚ್ಚಿನೂ ನೀವು ಮಾಡ್ಕೋರಿ. ಸಾಲ್ಟೆಡ್ ಪೀನಟ್ಸ್ ಇಲ್ಲಿ ರೆಡಿ ಆಗಿಬಿಡ್ತಾವೆ ರೀ. ಮತ್ತು ನಿಂಬೆ ಹಣ್ಣಿನಾಗಿಂದು ಇದ್ದೊಟ್ಟು ಜ್ಯೂಸು ತೆಗಿಬೇಕಂದ್ರೆ ಈ ನಿಂಬೆ ಹಣ್ಣಿಗೆ ಮೈಕ್ರೋವೇವ್ದಾಗ ಇಟ್ಟು ಒಂದು 10 ಸೆಕೆಂಡ್ಸ್ ರೀ ಅಷ್ಟೇ ರೀ, ಮತ್ತೇನು ಹೆಚ್ಚಿಗೆ ಇಡೋದು ಬೇಡ. 10 ಸೆಕೆಂಡ್ಸ್ ಇಟ್ಟು ತೆಗೆದೇ ಬಂದ್ರೆ ಸ್ವಲ್ಪ ಮೆತ್ತಗಾಗ್ತದೆ ರೀ. ಹಿಂಗೆ ಕಟ್ ಮಾಡ್ಲತ್ರಿ ಚಿರ್ರಂತ ಹಾರ್ತ್ ನೋಡ್ರಿ, ನಿಮಗೆ ಕಾಣಿಸಿರ್ಬೇಕು. ಮತ್ತು ಇದ್ದೊಟ್ಟು ರಸ ನಾವು ಹಿಂಡಿ ತೆಗಿಬೋದ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಈಗ ನೆಕ್ಸ್ಟ್ ಹಾಕಿ ಏನಪ್ಪ ಅಂತಂದ್ರೆ ಹಪ್ಪಳ್ರಿ. ಯಾವುದೇ ಹಪ್ಪಳ ಇರಲಿ ರೀ, ಉದ್ದಿನ ಹಪ್ಪಳ ಇರಲಿ, ರವಾದ ಹಪ್ಪಳ ಇರಲಿ, ಅಕ್ಕಿ ಹಪ್ಪಳ ಇರಲಿ, ಮತ್ತು ಯಾವುದೇ ಬ್ಯಾಳಿಗಳದ್ದು ಹಪ್ಪಳ ಇರಲಿ ರೀ. ಈಗ ಈ ಮೈಕ್ರೋವೇವ್ದಾಗ ಇಟ್ಟು 2 ನಿಮಿಷ ಬಿಟ್ಟರೆ ಸಾಕ್ರಿ. ಎಷ್ಟು ಚಂದ ಹಪ್ಪಳ ರೆಡಿ ಆಗ್ತಾವಂತ ನಿಮ್ಗೆ ಮುಂದೆ ಕಾಣಿಸ್ತದಂತ್ರಿ. ನೋಡ್ರಿ, ಎಣ್ಣೆ ಕರೆ ಗೋಜೆ ಇಲ್ರಿ. ಹೆಲ್ದಿ ಬೇಕಂತಂದ್ರೆ ಹಿಂಗೆ ಇಟ್ಟು ಮಾಡ್ಕೊಂಡೇವಂದ್ರೆ ಸಣ್ಣ ಮಕ್ಕಳು ಸುದ್ದ ಮಾಡ್ಬೋದ್ರಿ. ಅಷ್ಟು ಈಜಿದಾಗ ನಾವು ಹಪ್ಪಳಿಲಿ ಸುಡ್ಬೋದ್ರಿ. ನೋಡ್ರಿ ಏನು ಪರ್ಫೆಕ್ಟಾಗಿ ಬಂದಾವಂತ ಎಲ್ಲೂ ಹೊತ್ತ ಚಾನ್ಸೇ ಇಲ್ಲರಿ. ನೋಡ್ರಿ ಒಂದ್ಸಲ ಟ್ರೈ ಮಾಡಿರಿ. ಮತ್ತೀಗ ಎಲ್ಲಕ್ಕಿಂತ ಬೇಸರ ಕೆಲಸ ಬೆಳ್ಳುಳ್ಳಿ ಸುಲೆ ಕೆಲಸ ರೀ. ಈಗ ಮೈಕ್ರೋವೇವ್ದಾಗ ಇಟ್ಟೇನು ಮಾಡ್ಬೇಕ್ರಿ, ಒಂದು 10 ಸೆಕೆಂಡ್ಸ್ ರೀ, 5ರಿಂದ 10 ಸೆಕೆಂಡ್ಸ್ ಬಿಡಬೇಕಷ್ಟೇ. ಹೆಚ್ಚಿಗೆ ಬಿಟ್ಟರೂ ನಡೆಯಲ್ಲ. ಬಿಟ್ಟು ತೆಗೆದೇವಂತಂದ್ರೆ ಏನಾಗ್ತದ್ರಿ, ಆ ಸೊಪ್ಪಿ ತೆಗೆದು ಕೆಲಸ ಏನದಲ್ರಿ ಭಾಳ ಕಷ್ಟದ ಕೆಲಸ. ಭಾಳ ಅಂದ್ರೆ ಭಾಳ ಸರಳ ಆಗ್ತದ್ರಿ. ಭಾಳ ಜಲ್ದಿ ನಾವು ತೆಗಿಬೋದ್ರಿ. ನೋಡ್ರಿ ಎಷ್ಟು ಸುಳುಕ್ ಅಂತ ಹೊಂಟದಂತ ನಿಮಗೆ ಕಾಣಿಸ್ಲತ್ತಿರ್ಬೇಕ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಮತ್ತು ಯಾವುದೇ ಗ್ಲಾಸ್ ಬಾಟಲ್ಸ್ ಇರಲಿ, ಗ್ಲಾಸಸ್ ಇರಲಿ, ಏನೇ ಇರಲಿ ರೀ, ಇವಕ್ಕೆ ಸ್ಟೆರಿಲೈಸ್ ಮಾಡ್ಬೇಕಂತಂದ್ರೆ ಮೈಕ್ರೋವೇವ್ದಾಗ ಇಟ್ಟು ಒಂದು 30 ಸೆಕೆಂಡ್ಸು ಬಿಡಬೇಕಾಗ್ತದ್ರಿ. ಮಸ್ತ್ ಏಕ್ದಮ್ ಫ್ರೆಶ್ ಮತ್ತು ಕ್ಲೀನಾಗಿ ನಮ್ಮದು ಬಾಟಲ್ಸ್ ಮತ್ತು ಗ್ಲಾಸ್ ಇಲ್ಲಿ ಸ್ಟೆರಿಲೈಸ್ ಆಗಿ ಬಿಡ್ತಾವ್ರಿ. ಈಗ ನೋಡ್ರಿ ಆಲೂಗಡ್ಡೆ ಇರ್ತಾವಲ್ರಿ, ಈಗ ಇವಕ್ಕೆ ಕುದಿಸ್ಬೇಕಂತಂದ್ರೆ ಏನು ಮಾಡ್ಬೇಕಾಗ್ತದ್ರಿ, ಫಸ್ಟು ತೊಳ್ಕೊಂಡು ತಂದು ಫೋರ್ಕ್ಲಿಂದ ಹಿಂಗೆ ತೂತುಗಳು ಹಾಕಬೇಕಾಗ್ತದ್ರಿ. 3 ಆಲೂಗಡ್ಡೆಗೆ ತೂತುಗಳು ಹಾಕಿನ್ರಿ. ಹಾಕಿ ಈಗ ಇವು ಮುಳುಗೋಷ್ಟು ನೀರು ಹಾಕ್ಬಿಡ್ತೀನಿ ಅಂದ್ರಿ. ಮತ್ತು ಮೈಕ್ರೋವೇವ್ದಾಗ ಇಟ್ಬಿಡ್ತೀನಿ ರೀ. ಒಂದು 4ರಿಂದ 5 ನಿಮಿಷ ಬಿಡಬೇಕಾಗ್ತದ್ರಿ ನಾವು. ಅಂದ್ರೆ ಇಲ್ಲಿ ಪೂರ್ತಿ ಕುಕ್ಕರ್ನ ಕುದ್ದಂಗೆ ಮೆತ್ತಗನ ಆಗಲ್ಲ. ಅದರ ಒಂದು 80% ನಾವಿಲ್ಲಿ ಇವಕ್ಕೆ ಕುದಿಸ್ಬೋದ್ರಿ. ನಿಮಗೆ ತೋರಿಸ್ತೀನಂತ ಎಷ್ಟು ಕುದಿತಾವಂತಂದ್ರೆ ನಾವು ಸೊಪ್ಪಿ ಆರಾಮಾಗಿ ತೆಗಿಬೋದ್ರಿ. ಪಲ್ಯಗೆಲ್ಲ ಮಾಡ್ಲಿಕ್ಕೆ ಚಲೋ ಇರ್ತದ ನೋಡ್ರಿ. ಸೊಪ್ಪಿ ಎಲ್ಲ ಆರಾಮಾಗಿ ತೆಗಿಬೋದು. ಇಷ್ಟ ಆಗಿತ್ತಂದ್ರೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡ್ರಿ. ಮತ್ತೀಗ ಬ್ರೆಡ್ ತಂದು 1-2 ದಿವಸ ಆಗಿತ್ತಂದ್ರೆ ಸ್ವಲ್ಪ ಹಾರ್ಡ್ ಆಗಿರ್ತಾವಲ್ರಿ, ಆಗೇನು ಮಾಡ್ಬೇಕಪ್ಪ ಅಂತಂದ್ರೆ ಮ್ಯಾಲೆ ಒಂದು ಸ್ವಲ್ಪ ನೀರು ಹಚ್ಬೇಕ್ರಿ. 2ಕ್ಕೆ ಹಿಂಗೆ ನೀರು ಹಚ್ಕೋತೀನಿ ರೀ. 2 ಸೈಡು ಹಚ್ಚಿ ಮೈಕ್ರೋವೇವ್ದಾಗ ಇಟ್ಬಿಡ್ತೀನಂತ್ರಿ. ಇದು ಒಂದು 15 ಸೆಕೆಂಡ್ಸ್ ಬಿಟ್ಟರೆ ಸಾಕು ನೋಡ್ರಿ. ಮತ್ತು ನಿಮಗೆ ನಾವು ತಂದಾಗ ಹೆಂಗಿರ್ತಾವಲ್ರಿ ಬ್ರೆಡ್ ಫ್ರೆಶ್ ಆಗಿ ಮತ್ತು ಸಾಫ್ಟಾಗಿ ಇರ್ತಾವಲ್ಲ, ಹಂಗೆ ನಮ್ಮ ಬ್ರೆಡ್ ಇಲ್ಲಿ ರೆಡಿ ಆಗಿಬಿಡ್ತಾವ್ರಿ. ಮತ್ತು ನಿಮಗೂ ಯಾವಾರ ಈ ಮೈಕ್ರೋವೇವ್ ಹ್ಯಾಕ್ಸ್ ಗೊತ್ತಿದ್ರೆ ನನ್ನ ಜೊತೆ ನೀವು ಶೇರ್ ಮಾಡ್ಕೊರಿ, ನಂಗೆ ಗೊತ್ತಾಗ್ತದ್ರಿ. ಕಾಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಂತ್ರಿ ಮುಂದಿನ ವೀಡಿಯೋದಾಗ. ಥ್ಯಾಂಕ್ ಯು.